ಎಲ್ಲರಿಗೂ ನಮಸ್ಕಾರ. ಹಿಂದಿನ ಸಂಚಿಕೆಯಲ್ಲಿ ಭಗವದ್ಗೀತೆಯ ಸಾರಾಂಶವನ್ನು ನಮ್ಮ ಜೀವನದಲ್ಲಿ ಅಳವಡಿಸ್ಕೋಬೇಕಾದ್ರೆ ನಾವು ಜ್ಞಾಪಕ ಇಟ್ಕೊಳ್ಳೇಬೇಕಾದಂಥ 10 ವಿಷಯಗಳು ಯಾವುವು ಅನ್ನೋದ್ರ ಬಗ್ಗೆ ಅಭ್ಯಾಸ ಮಾಡ್ತಾಯಿದ್ವಿ. ಮೊದಲನೇದು ನಾನು ಅಂದರೆ ಏನು ಅಂತ ಸರಿಯಾಗಿ ಅರ್ಥ ಮಾಡ್ಕೋಬೇಕು. ಎರಡನೇದು ದೇವರು ಮತ್ತು ಭಕ್ತಿ ನಂಬಿಕೆ ಇರಬೇಕು. ದೇವರ ಬಗ್ಗೆ ಚಟುವಟಿಕೆಗಳು ನಮ್ಮ ಜೀವನದ ಅವಿಭಾಜ್ಯ ಅಂಗ ಆಗಬೇಕು. ಒಂದು ನಾನು ಅಂದರೆ ಏನು, ಎರಡು ದೇವರು. ಮೂರನೇದು ನಾವು ಧರ್ಮನಿಷ್ಠರಾಗಿ ಬದುಕಬೇಕು. ಧರ್ಮ ಅಂದರೆ ಏನು ಮತ್ತು ಧರ್ಮನಿಷ್ಠನ ಲಕ್ಷಣಗಳೇನು ಅದನ್ನು ಇವಾಗ ಅಭ್ಯಾಸ ಮಾಡೋಣ. ಧರ್ಮ ಅಂದರೆ ಒಂದು ನಡವಳಿಕೆ, ಅದು ಕ್ರಿಯಾಪದ. ಯಾವ ನಡವಳಿಕೆ ನಮ್ಮನ್ನು ದೇವರ ಹತ್ರಕ್ಕೆ ಕರ್ಕೊಂಡು ಹೋಗುತ್ತೋ ಅದು ಧರ್ಮ. ಯಾವ ನಡವಳಿಕೆ ನಮ್ಮನ್ನು ದೇವರಿಂದ ದೂರ ಮಾಡುತ್ತೋ ಅದು ಅಧರ್ಮ. ಸತ್ಯಂ ವದ ಧರ್ಮಂ ಚರ ಅಂತಾರೆ. ಸತ್ಯವನ್ನು ಹೇಳು, ಧರ್ಮವನ್ನು ಮಾಡು. ಧರ್ಮ ಅನ್ನೋದು ಸತ್ಯದ ಕ್ರಿಯಾರೂಪ. ದ ಟ್ರೂತ್ ಇನ್ ಆ್ಯಕ್ಷನ್ ಈಸ್ ಧರ್ಮ. ಮತ್ತು ಜೀವನದ ಮುಖ್ಯವಾದ ಉದ್ದೇಶವಾದಂಥ ಮೋಕ್ಷವನ್ನು ಪಡಿಬೇಕಾದರೆ ಧರ್ಮ ಅನ್ನೋದು ಒಂದು ಪೂರ್ವ ಸಿದ್ಧತೆ. ನಮ್ಮ ಜೀವನ ಅನ್ನೋ ವೃಕ್ಷಕ್ಕೆ ಧರ್ಮ ರೂಟ್ ಆದರೆ ಮೋಕ್ಷ ಫ್ರೂಟು. ರೂಟ್ ಇಲ್ಲದೆ ಫ್ರೂಟ್ ಇಲ್ಲ, ಧರ್ಮ ಇಲ್ಲದೆ ಮೋಕ್ಷ ಇಲ್ಲ. ನಾವು ಧರ್ಮವನ್ನು ಆಚರಿಸಿದ್ರೆ ಮೋಕ್ಷ ಗ್ಯಾರಂಟಿ. ಲಕ್ಷ್ಯ ತಪ್ಪದೆ ಚರಿಸು ಸಾಮಾನ್ಯ ಧರ್ಮಗಳ ಮೋಕ್ಷ ಸ್ವತಃ ಸಿದ್ಧ ಮಂಕುತಿಮ್ಮ ಅಂತಾರೆ. ಮೋಕ್ಷದಾಸೆಯಳು ಅತಿ ಆತುರತೆ ಒಳಿತಲ್ಲ, ಶಿಕ್ಷೆ ಬಹುಕಾಲ ನಡೆಯದೆ ಮೋಕ್ಷವಿಲ್ಲ. ಲಕ್ಷ್ಯ ತಪ್ಪದೆ ಚರಿಸು ಸಾಮಾನ್ಯ ಧರ್ಮಗಳ ಮೋಕ್ಷ ಸ್ವತಃ ಸಿದ್ಧ ಮಂಕುತಿಮ್ಮ ಅಂತ ಹೇಳಿದ್ದಾರೆ. ಮಂಕುತಿಮ್ಮನ 903ನೇ ಪದ್ಯದಲ್ಲಿ. ಮತ್ತು ಹಾಗೆ ನೋಡಿದ್ರೆ ಧರ್ಮ ಅನ್ನೋದು ಭಗವದ್ಗೀತೆಯ ಒಂದು ಮುಖ್ಯವಾದ ವಿಷಯ. ಕೃಷ್ಣ ಪರಮಾತ್ಮನ ಅವತಾರದ ಉದ್ದೇಶವೇ ಧರ್ಮ ಸ್ಥಾಪನೆ ಮಾಡೋದು. ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ ಅಂತ ಹೇಳಿದಾರಲ್ಲ. ಈ ಪ್ರಪಂಚದಲ್ಲಿ ಅಧರ್ಮ ಹೆಚ್ಚಾಗಿ ಧರ್ಮ ಕ್ಷೀಣಿಸಿದ್ರೆ ದುಷ್ಟ ಶಿಕ್ಷಣ ಶಿಷ್ಟ ರಕ್ಷಣ ಮಾಡಲಿಕ್ಕೋಸ್ಕರ ನಾನು ಪದೇ ಪದೇ ಬರ್ತೀನಿ ಅಂತ 4ನೇ ಅಧ್ಯಾಯದ 7 ಮತ್ತು 8ನೇ ಶ್ಲೋಕದಲ್ಲಿ ಹೇಳಿದ್ದಾನೆ ಕೃಷ್ಣ ಪರಮಾತ್ಮ. ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಮಧರ್ಮಶ್ಚ ತದಾತ್ಮಾನಂ ಸೃಜಾಮ್ಯಹಂ ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತಾಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ. 4ನೇ ಅಧ್ಯಾಯದಲ್ಲಿ ನನ್ನ ಅವತಾರದ ಉದ್ದೇಶವೇನು ಅಂತ ಸ್ಪಷ್ಟಪಡಿಸಿದ್ದಾನೆ ಕೃಷ್ಣ. ಅದೇ ರೀತಿ ಧರ್ಮ ಅನ್ನೋದು ಬಹಳ ಮುಖ್ಯ. ಮತ್ತು ಧರ್ಮ ಅನ್ನೋದು ಅದರಲ್ಲಿ 2 ವಿಷಯ ಇದೆ. ಒಂದು, ನಾವು ಈ ಪ್ರಪಂಚದಲ್ಲಿ ಯಾವ ರೀತಿ ಬದುಕಬೇಕು ಅಂತ ಮಾರ್ಗದರ್ಶನ ಕೊಡೋದು. ಇನ್ನೊಂದು, ನಮ್ಮ ಆತ್ಮಕ್ಕೆ ಉನ್ನತಿ, ಆತ್ಮ ಸಂಸ್ಕಾರವನ್ನು ಮಾಡೋದು, ಮೋಕ್ಷ ಪಡ್ಕೊಳ್ಳೋಕ್ಕೆ ಸಹಾಯ ಮಾಡೋದು ಅಂತ 2 ಇದೆ. ಹಾಗೆ ನೋಡಿದ್ರೆ ಜೀವೋದ್ಧಾರಕವಾದ ಜೀವ ಜಗದ್ ವ್ಯವಸ್ಥೆಯೇ ಧರ್ಮ ಅಂತ ಡಿ.ವಿ.ಜಿ ಹೊರಡಿದ್ದಾರೆ ನೋಡಿ. ಭಾಳ ವೆರಿ ಶಾರ್ಟ್ ಡೆಫಿನೇಷನ್ನು, ಬಟ್ ವೆರಿ ಮೀನಿಂಗ್ಫುಲ್ ಆ್ಯಂಡ್ ಡೀಪ್. ಜೀವೋದ್ಧಾರಕವಾದ ಜೀವ ಜಗತ್ ವ್ಯವಸ್ಥೆಯೇ ಧರ್ಮ. ಧರ್ಮ ಅನ್ನೋದು ಅದೊಂದು ವ್ಯವಸ್ಥೆ, ಸಂಬಂಧ ವಿಧಾನ. ಅದು ನಮ್ಮ ಸಂಬಂಧ ಈ ಪ್ರಪಂಚ ಜೊತೆ ಹೇಗಿರಬೇಕು ಅನ್ನೋದನ್ನು ಸ್ಪಷ್ಟಪಡಿಸುತ್ತೆ. ಮತ್ತು ಧರ್ಮನಿಷ್ಠನಾದವನಲ್ಲಿ 10 ಗುಣಗಳಿರಬೇಕು, 10 ಲಕ್ಷಣಗಳಿರಬೇಕು. ಮನುಶಾಸ್ತ್ರದ ಪ್ರಕಾರ ದಶಕಂ ಧರ್ಮ ಲಕ್ಷಣಂ ಅಂತ ಹೇಳಿದ್ದಾರೆ. ಧೃತಿ, ಕ್ಷಮ, ದಮ, ಅಸ್ತೇಯ, ಶೌಚ, ಇಂದ್ರಿಯ ನಿಗ್ರಹ, ಧೀವಿದ್ಯ, ಸತ್ಯಮಕ್ರೋಧ, ದಶಕಂ ಧರ್ಮಲಕ್ಷಣಂ
ಈ ಧರ್ಮದ ಬಗ್ಗೆ ನಾವು ವಿವರವಾಗಿ 2ನೇ ಅಧ್ಯಾಯದಲ್ಲಿ ಅಭ್ಯಾಸ ಮಾಡಿದ್ದೀವಿ. ಇದರ ಬಗ್ಗೆ ಪ್ರತಿಯೊಂದು ಗುಣಗಳನ್ನು ಕೂಡ ನಾವು ಅಭ್ಯಾಸ ಮಾಡಿದ್ದೀವಿ. ಧೃತಿ ಅಂದರೆ ಧೈರ್ಯ ಮತ್ತು ದೃಢತೆ, ಬೋಲ್ಡ್ ಆ್ಯಂಡ್ ಫರ್ಮ್. ಕ್ಷಮ, ದಮ ಅಂದರೆ ಇಂದ್ರಿಯ ನಿಗ್ರಹ, ಅಂದರೆ ಜ್ಞಾನೇಂದ್ರಿಯ ಮತ್ತು ಕರ್ಮೇಂದ್ರಿಯ ಬಾಹ್ಯಕರಣಗಳು, ಅದರ ನಿಗ್ರಹ. ಅಸ್ತೇಯ ಅಂದರೆ ಕಳ್ತನ ಮಾಡದೇ ಇರೋದು. ಶೌಚ, ಶುಚಿತ್ವ, ಪರಿಷಡ್ವರ್ಗಗಳನ್ನು ಗೆದ್ದಿರಬೇಕು. ಇಂದ್ರಿಯ ನಿಗ್ರಹ. ಧೀ ಅಂದರೆ ಬುದ್ಧಿ. ವಿದ್ಯೆ ಅಂದರೆ ಯಾವುದು? ಪಾರಮಾರ್ಥಿಕ ವಿದ್ಯೆ, ಲೌಕಿಕ ವಿದ್ಯೆ ಅಲ್ಲ. ಸತ್ಯ ಮತ್ತು ಅಕ್ರೋಧ, ಕೋಪ ಮಾಡ್ಕೊಳ್ಳದೆ ಇರೋದು. ಇದು ದಶಕಂ ಧರ್ಮ ಲಕ್ಷಣಂ ಅಂತ. ಇದೇ ರೀತಿ ಇದರಲ್ಲೂ ಕೂಡ ಹೇಳಿದ್ದಾನೆ. ಅರ್ಜುನ ಹೇಳ್ತಾನೆ 11ನೇ ಅಧ್ಯಾಯದ 18ನೇ ಶ್ಲೋಕ, ತ್ವಮಕ್ಷರಂ ಪರಮಂ ವೇದಿತವ್ಯಂ ತ್ವಂ ಅಸ್ಯ ವಿಶ್ವಸ್ಯ ಪರಂ ನಿಧಾನಂ ತ್ವಂ ಅವ್ಯಯಃ ಶಾಶ್ವತ ಧರ್ಮಗೋಪ್ತ ಸನಾತನಸ್ತ್ವಂ ಪುರುಷೋ ಮತೋ ಮೇ ಅಂತ ಹೇಳಿದ್ದಾನೆ. ಕೃಷ್ಣ ಪರಮಾತ್ಮ ಕೊನೆಯಲ್ಲಿ ಹೇಳಿದ್ದಾನೆ, ಬ್ರಹ್ಮಣೋ ಹಿ ಪ್ರತಿಷ್ಠಾಹಂ ಅಮೃತಸ್ಯ ಅವ್ಯಯಸ್ಯ ಚ ಶಾಶ್ವತಸ್ಯ ಚ ಧರ್ಮಸ್ಯ ಸುಖಸ್ಯ ಏಕಾಂತಿಕಸ್ಯ ಚ. ಶಾಶ್ವತವಾದ ಧರ್ಮವನ್ನು ಪ್ರತಿಷ್ಠನಾಗಿದ್ದೇನೆ. ಶಾಶ್ವತ ಧರ್ಮಗೋಪ್ತ ಅಂದರೆ ಶಾಶ್ವತವಾದ ಧರ್ಮವನ್ನು ಕಾಪಾಡ್ತಕ್ಕಂಥವನು ಅಂತ ಮರಳು ಮುನಿಯನ್ನು ಕಗ್ಗದಲ್ಲೂ ಹೇಳಿದ್ದಾರೆ ಡಿ ವಿ ಜಿಯವರು. ಧರ್ಮಮಂ ಅಧರ್ಮ ಒಲಿಹುದು ನರಸಾಜದಲ್ಲಿ ನಿರ್ಮಮದೆ ಧರ್ಮ ಮಮತ್ವದಿಮ್ಮ ಧರ್ಮ ಮರ್ಮಿ ವಿಶ್ವ ಪ್ರಕೃತಿ ಕೆಣಕೋಳು ಅಧರ್ಮವನು ಧರ್ಮ ನಿರ್ಣಯ ಪಾಡು ಮರಳು ಮುನಿಯ ಅಂತ. ಸೊ ನಾವು ಧರ್ಮವಾಗಿ ಬದುಕಬೇಕು. ಧರ್ಮನಿಷ್ಠರಾಗಿ ಬದುಕೋದು 10 ಗುಣಗಳಲ್ಲಿ 3ನೇ ಗುಣ. ಇನ್ನೂ ಬೇರೆ ಗುಣಗಳು ಯಾವುದು ಅನ್ನೋದನ್ನು ಮುಂದಿನ ಸಂಚಿಕೆಯಲ್ಲಿ ಅಭ್ಯಾಸ ಮಾಡೋಣ. ನಮಸ್ಕಾರ.